ಇವತ್ತು ಸೈನ್ ಹಾಕಿಸ್ತಾರೆ ಸುಮ್ಮನೆ ನಿಮ್ಮ ಅಪ್ಪ ಇಂತಾಗಿ. ಏನು ದೊಡಮ್ಮ ಹಿಂಗೆ ಹೇಳ್ತಾ ಇದೆಯಾ? ನಮ್ಮ ಅಪ್ಪ ಎಲ್ಲೈತಿ, ಎಲ್ಲ ಕಾಣೆ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಾವೇ ಏನೋ ಮಾಡಿದ್ದೀವಿ ಅನ್ನೋ ಥರ ನಮ್ಮ ಮೇಲೆ ಉಗುಬೆ ಕೂರಿಸ್ತಾ ಇದ್ದಾರೆ. ಚಂಡುನೇ ಕರ್ಕೊಂಡೋಗಿ ಅಲ್ಲಿ ಬಚ್ಚಿಟ್ಟಿದ್ದಾನೆ ನಿಮ್ಮ ಅಪ್ಪನ. ಕರ್ಕೊಂಡೋಗ್ಬಿಟ್ಟು ಸೈನ್ ಹಾಕಿಸ್ಕೊಳಕ್ಕೆ ಒಂದು ಸೈನ್ ಅಲ್ಲ, ಅದಕ್ಕೇನೆ ಹಾಕಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಒಂದು ಸೈನ್ ಹಾಕಿಸ್ಕೊಳತಕ್ಕ, ಒಂದು ಹೆಬ್ಬೆಟ್ಟು ಒತ್ತಿಸ್ಕೊಳ್ಳೋ ತಕ್ಕನ. ಹೆಬ್ಬೆಟ್ಟು ಒತ್ತುತ್ತಲ್ಲ ನಿಮ್ಮ ಅಪ್ಪಯ್ಯ, ಅಕ್ಕಿ ಹೆಬ್ಬೆಟ್ಟು ಒತ್ತ ತಕ್ಕನ. ಅಕ್ಕಿ ಈಗ ಹೋಗವ್ರೆ ಸೈನ್ ಹಾಕ್ಸ್ಯಮಕ್ಕೆ ಪತ್ರ ತಕೊಂಡು. ಹಾಕಿಸ್ತಾರೆ, ನೀನೇನು ಹೆದರಿಕೆ ಬೇಡ. ಆರಾಮಾಗೆ ಇದ್ಬಿಡು, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೋಡಮ್ಮ, ಎಷ್ಟೇ ಆಗಲಿ ಅಪ್ಪ ವಯಸ್ಸು ಹೋಗೈತೆ, ಆ ರೀತಿ ಮಾಡಬಾರ್ದಾಗಿತ್ತು. ಅಲ್ಲ, ಈ ರೀತಿ ಯಾಕೆ ಮಾಡೋದಕ್ಕೆ ಹೋದ್ರು ನನಗೊಂದು ಮಾತು ಹೇಳಿಲ್ವಲ್ಲ? ನಿಮಗೆ ಗೊತ್ತಾಗೈತೆ, ನನಗೆ ಈ ವಿಷಯ ಗೊತ್ತೇ ಇಲ್ವಲ್ಲ? ನಾನೇ ಹೇಳಿದ್ದು ಹುಡುಗರಿಗೆ, ಆ ಚಂಡುಗೆ ನಾನೇ ಹೇಳಿದ್ದು. ನಮ್ಮ ಚಂಡುಗೆ ಎಲ್ಲ ಗೊತ್ತು ಕಣೆ, ಎಲ್ಲ ಎಂತೆಂಥ ದೊಡ್ಡ ದೊಡ್ಡವರೆಲ್ಲ ಪರಿಚಯ ಇದ್ದಾರೆ ನಮ್ಮ ಚಂಡುಗೆ. ಅದಕ್ಕೆ ನಾನೇ ಹೇಳಿದ್ದು, ಹಿಂಗೆ ಮಾಡಪ್ಪ, ಹಿಂಗೆ ಮಾಡಿದ್ರೇ ಅವರು ಸುಮ್ಮನಿರೋದು, ಇಲ್ಲ ಅಂತಂದರೆ ಸುಮ್ಮನಿರೋದಿಲ್ಲ. ಅದಕ್ಕೆ ನಾವು ಯಾಕೆ ಆಸ್ತಿ ಬಿಡಬೇಕು, ಒಂದು ಎಕರೆನೇ ಆಗಲಿ ಹೇಳು, ಬಂದಿರೋದೇ ಆಗಲಿಳು, ಅರ್ಧ ಭಾಗ ಬರಲಿ ಹೇಳು. ಅದಕ್ಕೆ ಸೈನ್ ಹಾಕ್ಸ್ಕೊಂಬೋಣ. ಸೈನ್ ಹಾಕಿಸ್ಕೊಂಡ್ರೆ ಇವಾಗ 6 ಎಕರೆನೂ ಬೇಕಾದ್ರೆ ನಿಮಗೆ ಆಗುತ್ತೆ. ಇವತ್ತು ಸೈನ್ ಹಾಕಿಸ್ಕೊಂತಾರೆ, 6 ಎಕರೆನೂ ನಿನಗೆ ಆಗುತ್ತೆ. ಅಯ್ಯೋ ದೊಡಮ್ಮ, ಎಷ್ಟೇ ಆಗಲಿ ಅಪ್ಪನಿಗೆ ವಯಸ್ಸು ಹೋಗಿದೆ ದೊಡಮ್ಮ. ಅಯ್ಯೋ, ಈ ರೀತಿ ಮಾಡೋದು ಸರಿ ಇಲ್ಲ. ಪಾಪ ಹೆಂಗೈತೋ ಏನೋ, ವಯಸ್ಸು ಹೋಗೈತೆ. ನಾನು ಅನ್ನೋದು ಅಂದ್ಬಿಡ್ತೀನಿ ಒಂದೊಂದು ಸತಿ ನಾನೇನೆ. ಅವತ್ತು ಮಾತಾಡ್ಬಿಟ್ನ, ಎಷ್ಟೇ ಆಗಲಿ ನಮ್ಮಪ್ಪ ತಾನೆ, ನಾನು ಹೆಂಗೆ ಬೇಕು ಹಂಗೆ ಮಾತಾಡ್ಬಿಟ್ಟೆ ಅನಿಸುತ್ತೆ. ಬೇಜಾರಾಗ್ತೈತೆ. ಸುಮ್ಮ ಕುಕ್ಕ ನೀನು. ನಿಮ್ಮಪ್ಪ ಎಂಬುದು ನಿನಗೈತಿ, ಮಗಳಂಬೋದು ಅವನಿಗಿಲ್ಲ ನಿಮ್ಮಪ್ಪಗೆ. ಮಗಳಂಬದು ಇದ್ದಿದ್ರೆ ಅವ್ರ ಮಾತೆಲ್ಲ ಕೇಳ್ತಿರ್ಲಿಲ್ಲ. ಏನೆಂದ್ರೂ ನಿನ್ನ ಮಗಳು ಅಂಬೋದು ಒಂದೀಟು ಇಲ್ಲ. ಏನೆಂದ್ರೂ ಎಲ್ಲ ಅವ್ರ ಮೇಲೆ ಆಸೆ, ಅವ್ರ ಮಗಳ ಮೇಲೂ, ಮಗನ ಮೇಲೂ, ಹೆಂಡತಿ ಮೇಲೂ, ಅವ್ರ ಮೊಮ್ಮಗಳ ಮೇಲೆ ಆಸೆ. ನಿನ್ನ ಮಕ್ಕಳ ಮೇಲೆ ಆಸೆ ಇಲ್ಲ, ನಿನ್ನ ಮೇಲೂ ಆಸೆ ಇಲ್ಲ, ಏನಿಲ್ಲ. ಹಿಂಗಿದ್ದಿದ್ರೆ ಇಂಥ ಮೋಸ ಯಾಕೆ ಮಾಡೋಣ ನಿಮ್ಮಪ್ಪಯ್ಯ? ಕೊಡೋದು ಕೊಟ್ಟು 1 ಎಕರೆನೂ ಕಿತ್ಕೊಳ್ಳಲ್ಲ, ಮಗಳು ತಿನ್ನಂಗಲ್ಲ, ಏನಿಲ್ಲ. ನೋಡಪ್ಪ, ನನ್ನ ಮಗಳು ಅಂಬೋದಿಲ್ವಲ್ಲ ಒಂದೀಟ ನಾನು. ಇದ್ದಿದ್ರೆ ಇಂಥ ಮೋಸ ಯಾಕೆ ಮಾಡೋಣ ನಿಮ್ಮಪ್ಪಯ್ಯ? ಸುಮ್ಮ ಕುಕ್ಕ. ಇನ್ನು ಅಪ್ಪಯ್ಯ ಅಂತ ಯಾಕೆ ಅಂತೀಯ? ನಿಮ್ಮಪ್ಪಯ್ಯ ಅಂತ ಹೇಳ್ಕೊಂಬಕ್ಕು, ನೀನು ಆಸೆ ಆಗಬೇಕು. ಏನು ಮಾಡೋದು? ಒಂದೊಂದು ಸತಿ ಹಂಗೆ ಅನಿಸುತ್ತೆ. ಏನೇ ಅಂದ್ರೂ ಎಷ್ಟೇ ಮಾತಾಡೋರು ಸಿಟ್ಟಲ್ಲಿ ಮಾತಾಡ್ಬೋದು, ಇನ್ನೊಂದು ಸತಿ ಮನಸ್ಸು ಮುರುಗ್ದಂಗೆ ಆಗುತ್ತೆ. ಏನು ಮಾಡೋದು? ಒಂದೊಂದು ಸತಿ ಬೇಜಾರಾಗ್ಬಿಡುತ್ತೆ ನೋಡಪ್ಪ. ಹೆಂಗೆ ಅಂದ್ಬಿಟ್ವಿ ನಮ್ಮಪ್ಪ ತಾನೇ ಅವರು ವಯಸ್ಸಲ್ಲಿ ದೊಡ್ಡವರು, ಎಷ್ಟೇ ಆಗಲಿ ವಯಸ್ಸಲ್ಲಿ ದೊಡ್ಡವರಾಗಿರೋನ್ನ ಈ ರೀತಿ ಮಾತಾಡಬಾರ್ದು ಅಂತ ಹೇಳಿ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು? ಹಂಗೆ ಮಾಡಬಾರ್ದು ದೊಡ್ಡಮ್ಮ, ಯಾಕೆ ಬೇಕು? ಸುಮ್ಮನೆ ಬಿಟ್ಬಿಡ್ರಿ, ಹೋದ್ರು ಹೋಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಹೋದ್ರು ಹೋಗ್ಲಿ ಅಂತ ಹೇಳಿ ನಾವು ಆಲೇ ಮಾತಾಡಿದ್ದೀವಿ. ಹೋದ್ರು ಹೋಗ್ಲಿ ಹೇಳು ಅಂತ ಹೇಳಿ, ಮತ್ತು ಹೋದ್ರು ಹೋದ್ಮೇಲೂ ಅಂತ ಹೇಳಿ ಮಾತಾಡಿದ್ರು ಸುಮ್ಮನೆ ಯಾಕೆ ಇವಾಗ ಸಮಸ್ಯೆ ಮಾಡ್ಕೊಳ್ಳೋದು? ಸುಮ್ಮನೆ ಅತ್ಲಾಗೆ ಇವಾಗ ಬಿಟ್ಬಿಡಕ್ಕೆ ಹೇಳ್ರಿ. ಏನು ಬೇಡ, ಆಸ್ತಿ ಏನು ಇರೋದಿರಲಿ, ಹೋಗಿದ್ದೋಗ್ಲಿ ಸಾಕು. ಜಾಸ್ತಿ ಎಷ್ಟಾದರೂ ತಲೆ ಕೆಡಿಸ್ಕೋಬಾರ್ದು. ಸುಮ್ಮನೆ ನೀನು. ಇವತ್ತು 1 ಎಕರೆ 15-20 ಲಕ್ಷ ಬೆಲೆ ಬಾಳ್ತಾ ಇದ್ದಾವೆ ಗೊತ್ತೇ? ಅಂಥ ಹೊಲಗಳು ಇವತ್ತು 20 ಲಕ್ಷ ಅಂದ್ರೂ ಕೊಡೋರಿಲ್ಲ. 6 ಎಕರೆ ಹೊಲ ಅದು ಹೆಂಗೆ ಬಿಡ್ತಾರೆ? ಮಸ್ತಾಗ 50 ಎಕರೆ 100 ಎಕರೆ ಇರೋ ಅಂತಾರೆ, ಕೊಡ್ಲಿ ಹೇಳು. ಹೋಗ್ಯಾರಿವ ಸುಮ್ಮನೆ ನಿನ್ನ ಮಕ್ಳು ಕೆಲಸ ಹಾಗೆ ಮಾಡ್ಕೊಂಡು ಗೊತ್ತಾರೆ. ನೀನೇನು ತಲೆ ಕೆಡಿಸ್ಕೊಬೇಡ, ಅವ್ರು ಇದ್ದಂಗೆ. ನಾನು ಹೇಳಿದ್ದೀನಿ ಪಾಪ, ಹಿಂಗೆ ಮಾಡಿದರೆ ನಿಮ್ಗೇನೋ ಒಂದು ತನ್ನ, ಇಲ್ಲ ಅಂತಂದ್ರೆ ನಿಮ್ಗೇನು ಇರೋದಿಲ್ಲ ನೋಡ್ರಿ ಅಂತ ಹೇಳಿದ್ದೀವಿ. 7 ದುಡಿದ್ರೂ ಮುಂದುವರಿಯೋಕ್ಕಾಗಲ್ಲ. ಅದನ್ನೇ ನಾನು ಒಂದಿಟ್ಟು ಹೊಲ ಕೊಟ್ಟರೆ ಅದ್ರ 1 ಎಕರೆ ಯಾರಿಗಾನ ಮಾರಿ 1 ಎಕರೆ 20 ಲಕ್ಷಕ್ಕೆ ಹೋದ್ರೂ ನಿಮ್ಮ ಕೈಯಾಗಳದ್ದು ಒಂದಿಟ್ಟು ಹಾಕ್ಕೊಂಡು ಒಂದು 30-35-40 ಲಕ್ಷದೊಂದು ಮನೆ ಕಟ್ಬಿಟ್ಟು ಆರಾಮಾಗಿ ಚೆನ್ನಾಗಿರೋದು ನೋಡಬೇಕು. ಈ ಮನೆ ಕಿತ್ತಾಕ್ಬಿಟ್ರೆ ಇದು ಹಳೆ ಮನೆ ಎಲ್ಲ ಚೆನ್ನಾಗಿರುತ್ತೆ, ದೊಡ್ಡದಾಗಿ ಕಟ್ಬಿಟ್ಟು ಆರಾಮಾಗಿರೋದು ನೋಡ್ಬೇಕು ಈ ಕಾಲದಾಗೆ. ಎಷ್ಟು ಮಾಡಿದ್ರು ಅಷ್ಟೇನೇ. ಎಷ್ಟು ಮಾಡಿದ್ರು ಅಷ್ಟೇನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ನೋಡು, ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ನಿನ್ನ ಮಕ್ಕಳಿದ್ದಾರೆ, ರಾಣೆದಿರ್ರಂತಾರು, 2 ಗಂಡು ಇಕ್ಕೇನು ಯಾಕೆ ಬಿಟ್ಕೊಡ್ಬೇಕು ಆಸ್ತಿನ ಅವರಿಗೆ? 2 ಗಂಡು ಮಕ್ಳು ಇರ್ಬೇಕಾದ್ರೆ. ಶಿಲ್ಪಕ್ಕ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ, ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ವಿ. ನಮ್ದೊಂಥರ ಚಿಂತೆ ಕಣಮ್ಮ. ಹೇಳ್ಬಾರ್ದು. ಅಲ್ಲ, ನನಗೆ ಯಾಕೋ ಹುಷಾರಿಲ್ಲ ಕಣಕ್ಕ, ಸ್ವಲ್ಪ ದುಡ್ಡು ಬೇಕಾಗಿತ್ತು, ಕೊಡ್ತಿದ್ದೆ. ಒಂದು 10-20 ಸಾವಿರ, ಒಂದು 20 ಸಾವಿರ ದುಡ್ಡು ಬೇಕಾಗಿತ್ತು. ಯಾಕೋ ಒಂಥರ ಬೆನ್ನು ಜಾಸ್ತಿ ನೋವಾಗ್ಬಿಟ್ಟು, ಅದು ಒಂಥರ ನೋವು ಆಗ್ಬಿಟ್ಟೈತೆ. ಅದಕ್ಕೋಸ್ಕರನ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಮತ್ತು ಅದೆಲ್ಲ ಏನೇನೋ ಮಾಡ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಮಾಡಿಸ್ಕೊಬರ್ಬೇಕು. ಏನೋ ಸ್ವಲ್ಪ ಜಾಸ್ತಿ ಇದಾದಂಗೆ ಇನ್ಫೆಕ್ಷನ್ ಆಗಿಬಿಟ್ಟೈತೆ. ಅದಕ್ಕೋಸ್ಕರ ಇನ್ಫೆಕ್ಷನ್ ಆಗಿರೋದ್ರಿಂದನ ಅದನ್ನು ಹಾಸ್ಪಿಟ್ಲಿಗೆ ತೋರಿಸ್ಕೊಬರ್ಬೇಕು. ದುಡ್ಡು ಬೇಕಾಗಿತ್ತು ಕಣಕ್ಕ.
ಅಯ್ಯೋ ದುಡ್ಡಂತೆ ನಮಗೂ ದುಡ್ಡಿನ ಬರನೇ ಕಣಮ್ಮ ಸುಗುಣ ಬಂದಿರೋದು ಇವಾಗ. ಮೊದಲು ಕಾಮ್ತಿರ್ಲಿಲ್ಲ, ಎಲೆ ಬಳ್ಳಿ ಎಲ್ಲ ಬೆಳ್ಕೊಂತಿದ್ವಿ. ಇವ್ರಿಗೆ ಈಗ ಕೋರ್ಟ್ಗೆ ಹಾಕ್ತಾಗಿಂದನೂ ಅವ್ರ ಹೊಲ್ದಾಗ ಎಲೆ ಬಳ್ಳಿ ಹಾಕ್ದಂಗೆ ಆದ್ವಿ. ಯಾತು ಬೆಳ್ಕೊಂಬಂದಂಗೆ ಆದ್ವಿ. ನಮಗೂ ಇವಾಗ ಖರ್ಚು ನಮ್ಮ ಅಯ್ಯಪ್ಪ ಕೂಲಿ ಹೋಗ್ಬೇಕು ತರಬೇಕು. ಈಗ ನಮ್ಮ ಹೊಲ್ದಾಗಳು ಮಾಡಿದ್ದು ಅದಿನ್ನೇನು ಅಡಿಕೆ ಗಿಡ ಒಂದೇ ಸಿಕ್ಕಿದ್ದೀವಿ. ಇನ್ನು ಬೀಳಾಗಿರೋದು ಅದ್ರಾಗ ಯಾತು ಆಗಲ್ಲ ಯಾಕ. ಒಂದೊಂದು ಮೊನ್ನೆ ಕಡಲೆ ಗಿಡ ಹಾಕಿದ್ವಿ, ಅವು ಕಡಲೆ ಗಿಡ ಒಟ್ಟು ಮಳೆ ಸಿಕ್ಕ ನಾವು ಒಟ್ಟು ಮೊಳಕೆದ್ದು ರೇಟೇ ಸಿಗಲಿಲ್ಲ. ಈಗ ಹಿಂಗಾಗುತ್ತೆ ಯಪ್ಪ. ನಮ್ದು ಲಾಸೇನೆ, ಕೈಯಾಗ ₹1 ನಿಲ್ಲಲ್ಲ. ಯೋಟು ಬಂದರೂ ಬಂದಿದ್ದಂಗೆ ಹೋಗುತ್ತೆ. ಅದೇನು ಮಾಡ್ಬೇಕು ಏನೋ ಹೋಗತ್ತೆ. ಯೋಟ ದುಡಿತೀವಿ ಎಂಬಂಗಾಗುತ್ತೆ. ನಮ್ಮ ಹುಡುಗರು ದುಡಿತವೆ, ನಮ್ಮ ಅಯ್ಯಪ್ಪ ದುಡಿತೈತೆ. ಒಂದೊಂದ್ಸತಿ ನಾನು ಎಲ್ಲನೋ ಹೋಗ್ತೀನಿ, ಹಂಗಂದ್ರೂ ಒಂಥರ ಇಲ್ಲೋಡು ದುಡ್ಡು ಹೆಂಗೆ ಉಳಿತೈತೆ ಎಂಬುದೇ ಗೊತ್ತಾಗ್ತಿಲ್ಲ. ಹೆಂಗೆ ಖರ್ಚಾಗ್ತೈತೆ ಅಂಬೋದು ಗೊತ್ತಾಗ್ತಿಲ್ಲ. ಉಳಿತಿರೋದಂತೀನಿ ನಾನು. ಹೆಂಗೆ ಖರ್ಚಾಗ್ತೈತೆ ಎಂಬುದೇ ಗೊತ್ತಾಗ್ತಿಲ್ಲ, ಹಂಗಾಗ್ತೈತೆ. ಇಲ್ಲ ಕಣಮ್ಮ, ಇದ್ದಿದ್ರೆ ಕೊಡ್ತಿದ್ದೆ. ಅವ್ರದ್ದೇ ಪಾಪ ಮಸ್ತ್ ಐತೆ ಕಣಮ್ಮ. ಹೇಳ್ಬಾರ್ದು, ಅವ್ರದ್ದೇ ಮಸ್ತಾಗೈತೆ. ಇವಾಗ ಅವ್ರು ಇನ್ನೆಲ್ಲಿ ನಿನಗೆ ಕೊಡ್ತಾರೆ ಹೇಳು? ಅವ್ರದ್ದೇ ಹೇಳ್ಬಾರ್ದು ಇವಾಗ, ಹಂಗಾಗೈತೆ ಪಾಪ. ಅಂತಂದ್ರೆ ನಿನ್ಗೆ ಇನ್ನೆಲ್ಲಿ ಕೊಡ್ತಾರಮ್ಮ? ಅಲ್ಲ ಕೊಟ್ಟಿದ್ರೆ ಕೊಡ್ತಿದ್ದೆ. ಇವಾಗ ನಂತಾಗಿತ್ತು ಅವಳ ಪಾರು ಅಂಬಳನ್ನ ಮನೆಯಾಕೆ ಬಂದು ಸೇರ್ಕೊಂಡು ಮನೆ ಹಾಳು ಮುಂಡೆ ಎಲ್ಲ ಹಾಳು ಮಾಡಿ ಕೋದ್ಲು ಬೇವರ್ಸಿ. ದುಡ್ಡು ಎಷ್ಟೊಂದು ದುಡ್ಡು ಇಟ್ಕೊಳಕನಂತ 1-1.5 ಲಕ್ಷ 2 ಲಕ್ಷ ದುಡ್ಡಂತ ಕೈಯಾಗ ಕ್ಯಾಶ್ ಇರವೆ ಯಾವಾಗ್ಲೂ. 2 ಲಕ್ಷ ದುಡ್ಡಂತ ಕ್ಯಾಶ್ ಇರೋದು. ಇವಾಗ ಎಲ್ಲ ಹಾಳು ಮಾಡಿ ಹೋಗ್ಯವಳೆ. ಅದು ಒಂದು ರೀತಿ ಗುಂಡು ಅವೆಲ್ಲ ಇದ್ವು, ಅದನ್ನೂ ಹಾಳು ಮಾಡಿ ಹೋಗ್ಯಾಳೆ. ಅದು ಎಲ್ಲೋತೋ ಏನೋ ಗುಂಡುಗಳು ಅವೆಲ್ಲ ಗೊತ್ತೇ ಇಲ್ಲ. ಹಳೇದು ಒಂದಿಟ್ಟು ಬಂಗಾರದ ಬೇರೆ ಇತ್ತು ನನ್ನ ಹತ್ರ ಗುಂಡು, ಅದನ್ನು ಕಳೆದು ಬಿಟ್ಟವಳೆ. ಎಲ್ಲ ಹಾಳು ಮಾಡಿ ಹೋಗ್ಯವಳೆ. ಏನು ಮಾಡಿದ್ಲು ಏನೋ ಒಂದು ಗೊತ್ತಾಗ್ತಿಲ್ಲ. ಯಾತು ಹುಡುಕಿದ್ರು ಬೀರಲ್ಲಲ್ಲಿ ಯಾತು ಹುಡುಕಿದ್ರು ಸಿಗ್ತಾ ಇಲ್ಲ. ನಮ್ಮ ಬಟ್ಟೆಗಳಲ್ಲಿ ಯಾತು ನಮ್ಮ ದೊಡ್ಡವೆ ಗುಂಡುಗಳಿದ್ವು, ಒಂದು ಸ್ವಲ್ಪ ದಪ್ಪ ಇದ್ವು, ಚೆನ್ನಾಗೆ ರೇಟ್ ಸಿಗವು. ಮಾರಿದ್ರೆ ಅವು ಸಿಗ್ತಾ ಇಲ್ಲ. ಇವಾಗೆಲ್ಲ ಹಾಳು ಮಾಡಿ ಹೋಗವಳೆ. ಇಲ್ಲ ಕಣ್ಸುಗೋಣ, ಇದ್ದಿದ್ರೆ ಕೊಡ್ತಿದ್ದೆ. ನಿನಗಿಲ್ಲ ಅಂತಿರ್ಲಿಲ್ಲ, ಕೊಡ್ತಿದ್ದೆ. ಏನೋ ನಾಳಿಕ ನೋಡೋಣ ಹೇಳು. ನಮ್ಮ ಹುಡುಗರ ತಾಗ ಏನಾನ ಇದ್ದರೆ ಇಸ್ಕೊಂಡ್ ಕೊಡ್ತೀನಿ. ನಮ್ಮ ಹುಡುಗರನ್ನ ಕೇಳ್ತೀನಿ. ನಮ್ಮ ಹುಡುಗರನ್ನ ಕೇಳಿ ಏನಾನ ಇದ್ದರೆ ಕೇಳಿ ಇಸ್ಕೊಂಡ್ ಕೊಡ್ತೀನಿ. ನನ್ನ ಹತ್ರ ಏನಿಲ್ಲ, ನಮ್ಮ ಹುಡುಗರನ್ನ ಕೇಳ್ತೀನಿ ಹೇಳು. ಪಾಪ ನಿಮಗೂ ಕಷ್ಟನೇ. ಅವರು ಆಸ್ತಿ ಎಲ್ಲ ಮೋಸ ಮಾಡ್ಯವ್ರೆ. ಆಸ್ತಿ ಎಲ್ಲ ಮೋಸ ಮಾಡಿರೋದ್ರಿಂದ ಪಾಪ ನಿಮಗೂ ತೊಂದ್ರೆನೇ. ಏನು ಮಾಡೋದು? ನಾನು ಇನ್ಯಾರನ್ನು ಕೇಳೋಣ ಅಂತ ಹೇಳಿ ಅದಕ್ಕೆ ನಿಮ್ಮನ್ನೇ ಕೇಳಿದೆ. ನೋಡಮ್ಮ, ಆಸ್ತಿ ಎಲ್ಲನ ಹೆಂಗೆ ಮೋಸ ಮಾಡ್ಯಾವ್ರಿ. ನೋಡ ಅದಕ್ಕೆ ಮತ್ತೆ ಯಾರು ನಂಬಾರ್ದು ಅಂಬೋದು ಈ ಕಾಲದಾಗೆ. ಅದಕ್ಕೆ ಅರ್ಧ ಬೈವದಂಗೆ ಆಗುತ್ತೆ. ನೋಡಮ್ಮ, 1 ಎಕರೆ ಕೊಡ್ದಂಗೆ ಇವಾಗ ಎಷ್ಟು ಮೋಸ ಮಾಡಿದ್ರು. ಹಿರೇ ಹೆಂಡತಿ ಮಗಳು ಅಂತ ಹೇಳಿ ಎಷ್ಟು ತಾಚಾರ ಮಾಡ್ತಾರೆ ನೋಡಮ್ಮ. ಅವ್ರ ಮಗಳಿಗಾದರೆ ಒಂದು, ಹಿರೇ ಹೆಂಡತಿ ಮಗಳಿಗಾದರೆ ಒಂದು. ಹಂಗೆ ಕಣಕ ಎಲ್ಲ ಸರಿಯಾಗಿದ್ರೇನೆ ಇವಾಗಂದರೆ. ಯಾಕಂದರೆ ಅವ್ರ ಮಗಳು ಅಳಿಯ ಎಲ್ಲ ಚೆನ್ನಾಗಿದ್ದಾರೆ, ಮೊಮ್ಮಗಳು ಎಲ್ಲ ಚೆನ್ನಾಗಿದ್ದಾರಲ್ಲ, ಅದಕ್ಕೆ. ಇವಾಗ ಹಂಗೆ ಮತ್ತೆ ಏನು ಇಲ್ದಾರನ್ನ ಹಿಂಗೆ ನೋಡೋದು. ಏನು ಮಾಡೋಕ್ಕಾಗಲ್ಲ. ಬಿಡಿ, ತಲೆ ಕೆಡಿಸ್ಕೋಬೇಡ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರೇನು ಓದ್ಕೊಂಡು ಹೋಗಲ್ಲ. ಅವರೇ ಎಲ್ಲ ಈಕೆ ನಾಳಾಗಿ ಹೋಗ್ಲೇಳು. ಅವ್ರೇನು ಸಾಯ್ವಾಗ ಏನು ಓದ್ಕೊಂಡು ಹೋಗಲ್ಲ. ಆ ನಿರ್ಧಾರ ಮಾಡ್ಕೊಂಡೆ ಕಣ್ಸುಗೋಣ ನಾನು ಸುಮ್ಕಾಗಿರೋದು. ಸಾಯ್ಬೇಕಾದ್ರೆ ನಾನು ಓದ್ಕೊಂಡು ಹೋಗಲ್ಲ, ಅವರು ಓದ್ಕೊಂಡು ಹೋಗಲ್ಲ ಅಂತ ಆ ನಿರ್ಧಾರ ತಗೊಂಡೆ ಸುಮ್ಮನಾಗಿರೋದು. ಹೇಳಿಲ್ಲ ದುಡ್ಡು ಹುಡಿಕೆ ದುಡ್ಡು ಮಾತ್ರ ಸಿಗಲಿಲ್ಲ. ಯಾರನ್ನ ಕೇಳಬೇಕು ಏನೋ ಹಂಗಾಗೈತೆ ಹೋಗತ್ತೆ. ಇವಾಗ ಮನೆಯಾಗ ₹10 ದುಡ್ಡಿಲ್ಲ, ಹಂಗಾಗೈತೆ. ಏನು ಮಾಡಬೇಕು ಏನು? ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.